ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ನಮೋ ಭಗವತೆ ರುದ್ರಾಯ. ಎಲ್ಲರಿಗೂ ನಮಸ್ಕಾರ. ಶಿವೋಪಾಸನೆ ಅತಿ ಪ್ರಾಚೀನ. ಋಗ್ವೇದದಲ್ಲಿ ಅಲ್ಲಲ್ಲಿ ರುದ್ರನ ಉಲ್ಲೇಖ ಬರುತ್ತದೆ. ರುದ್ರ ಸೂಕ್ತಗಳಿವೆ. ಯಜುರ್ವೇದದ ಒಂದು ಇಡೀ ಅಧ್ಯಾಯ ಶ್ರೀ ರುದ್ರಾಧ್ಯಾಯ ಎಂದು ಖ್ಯಾತ. ಇದು ಶಿವಾರ್ಚನೆಯ ಮಂತ್ರಗಳ ಸಂಗ್ರಹ. ಇದರಲ್ಲಿ ಶಿವನ ವಿಶ್ವ ವಿರಾಟ್ ಸ್ವರೂಪದ ವರ್ಣನೆಯ ಜೊತೆಗೆ ಅವನನ್ನು ಕಾಣುವ ಬಗೆಯನ್ನು ರಮಣೀಯವಾಗಿ ವರ್ಣಿಸಲಾಗಿದೆ. ಪ್ರಪಂಚದ ಲಯಕರ್ತ ಈತ. ಶಾಂತ ರೌದ್ರಗಳ ದ್ವಿಸ್ವರೂಪಿ. ತಮೋಗುಣದ ಪ್ರತೀಕವು, ಲಯಸುಳಿಯ ಕೇಂದ್ರವು, ವಿಕಿರಣದ ಮತ್ತು ನಿಶ್ಶೇಷ ಲಯದ ಪ್ರತೀಕವು ಶಿವ. ಹುಟ್ಟಿದ್ದೆಲ್ಲವೂ ಮರಣ ಹೊಂದಲೇಬೇಕು. ಉತ್ಪತ್ತಿಯಾದುದೆಲ್ಲವೂ ವಿಘಟಿತವಾಗಲೇಬೇಕು, ನಾಶವಾಗಬೇಕು. ಇದು ಅಲಂಘ್ಯ ನಿಯಮ. ಈ ವಿಘಟನೆಯುಂಟು ಮಾಡುವ ತತ್ವವೇ ಶಿವತತ್ವ. ಶಿವನು ತ್ರಿಲೋಕ ಸಂಚಾರಿ ಮತ್ತು ಬ್ರಹ್ಮಸ್ವರೂಪ ಎಂದು ಈ ಜಗತ್ತಿಗೆ ತೋರಿಸಲು ಭೂಮಿಯಿಂದ ಆಕಾಶದವರೆಗೆ ಎತ್ತರವಾಗಿ ಶಿವಲಿಂಗದ ರೂಪದಲ್ಲಿ ಜ್ಯೋತಿಯಾಗಿ ನಿಂತವ. ಶಿವನ ವಿಶೇಷ ಮಂತ್ರ ನಮಃ ಶಿವಾಯ. ಇದಕ್ಕೆ ಪಂಚಾಕ್ಷರಿ ಮಂತ್ರ ಎನ್ನುವರು. ಈ ಮಂತ್ರದಲ್ಲಿ ಪೃಥ್ವಿ, ಆಪ್, ತೇಜ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳು, ಹಾಗೆಯೇ ಗಂಧ, ರಸ, ರೂಪ, ಸ್ಪರ್ಶ ಮತ್ತು ಶಬ್ದವೆಂಬ ಪಂಚತನ್ಮಾತ್ರೆಗಳು ಸೇರಿವೆ. ಶಿವನ ದರ್ಶನ ಮಾಡಬೇಕಾದರೆ ನಂದೀಶ್ವರನ ಹಿಂಭಾಗವನ್ನು ಸ್ಪರ್ಶಿಸುತ್ತಾ ಅದರ ಶೃಂಗಗಳ ಮಧ್ಯದಿಂದ ಶಿವನನ್ನು ಕಾಣಬೇಕು. ಇದರ ಒಳ ಅರ್ಥ ಪ್ರಾಣಿಗಳಲ್ಲೂ ಶಿವನನ್ನು ಕಾಣು ಎಂದು. ಓಂ ನ ಸೃಷ್ಟಿಕರ್ತ ಮಹಾದೇವ, ಶಿವ ಎಂದು ಹೇಳಲಾಗಿದೆ. ಓಂ ಎಂದರೆ ಭೂಮಿ ರಚನೆಯ ಆದಿಸ್ವರೂಪ. ಇದರ ಉಚ್ಚಾರಣೆ ಅಥವಾ ವಿಸ್ತರಣೆಯು ಶ್ವಾಸಕೋಶದಲ್ಲಿ ಪ್ರಾರಂಭವಾಗಿ ತುಟಿಗಳಲ್ಲಿ ಕೊನೆಗೊಳ್ಳುತ್ತದೆ. ಓಂ ಅನ್ನು ಪ್ರತಿನಿಧಿಸುವ ಸಂಕೇತವನ್ನು ಓಂಕಾರ ಎಂದು ಕರೆಯಲಾಗುತ್ತದೆ. ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಜ್ಯೋತಿರ್ಲಿಂಗ ಎಂಬುದು ಎಲ್ಲ ದೇವತೆಗಳ ಆಲಯವಿದ್ದಂತೆ. ಎಲ್ಲ ಜಲ ಚರಾಚರಗಳು ಅಂತಿಮವಾಗಿ ಇದರಲ್ಲೇ ಲೀನವಾಗುತ್ತವೆ. ಲಿಂಗ ಸಾಕ್ಷಾತ್ ಶಿವನ ಪ್ರತೀಕ. ಅದು ಬ್ರಹ್ಮಾಂಡದ ಸಂಕೇತ ಕೂಡ. ಸತ್ ಮತ್ತು ಅಸತ್ ತತ್ವಗಳು ಹುಟ್ಟಿಕೊಳ್ಳುವುದಕ್ಕೆ ಮೊದಲು ಅನಾದಿ ಅನಂತ ಬ್ರಹ್ಮಾಂಡ ಲಿಂಗ ರೂಪದಲ್ಲಿ ಇತ್ತೆಂದು ಶ್ರುತಿ ಸ್ಮೃತಿಗಳು ಉಲ್ಲೇಖಿಸಿವೆ. ಬ್ರಹ್ಮಾಂಡ ಜ್ಯೋತಿರ್ಲಿಂಗ ರೂಪದಲ್ಲಿದೆ. ಪ್ರಾರಂಭದಲ್ಲಿ ಹಿರಣ್ಯಗರ್ಭ ಜನ್ಮ ತಳೆದನಂತೆ. ಸಮಸ್ತ ಜೀವಿಗಳಿಗೆ ಆತನೇ ದೇವರು. ಈ ಭೂಮಿ ಮತ್ತು ಸ್ವರ್ಗವನ್ನು ಸೃಷ್ಟಿಸಿ ಅವುಗಳನ್ನು ರಕ್ಷಿಸುವವನು ಈತನೇ ಎನ್ನುತ್ತದೆ ಋಗ್ವೇದ. ಜ್ಯೋತಿರ್ಲಿಂಗದ ಪರಿಪೂರ್ಣ ರೂಪವೇ ಹಿರಣ್ಯಗರ್ಭ. ಪರಮೇಶ್ವರನನ್ನು ನಾವು ವಿವಿಧ ಹೆಸರುಗಳಿಂದ ಕರೆಯುತ್ತೇವೆ. ಪರಮೇಶ್ವರನು ಹುಟ್ಟು ಸಾವು ಇಲ್ಲದವನು ಎಂದು, ಆದಿ ಅಂತ್ಯ ಅವನೇ ಎಂದು. ಹೀಗಾಗಿ ಆತನನ್ನು ಸದಾಶಿವ ಎಂದು ಕೂಡ ಕರೆಯುವುದುಂಟು ಎನ್ನುತ್ತಾರೆ. ಶಿವ ಎಂದರೆ ಮಂಗಳಕರ, ಶುಭಪ್ರದ ಎಂಬ ಅರ್ಥ ಅಡಗಿದೆ. ನಿರ್ದಿಷ್ಟವಾಗಿ ಶಿವನಿಗೆ ಜ್ಞಾನ, ಶಕ್ತಿ, ಆಧ್ಯಾತ್ಮಿಕತೆ ಮತ್ತು ಶ್ರೇಷ್ಠ ಹೀಗೆ ಹಲವು ಅರ್ಥಗಳನ್ನು ಪ್ರತಿಬಿಂಬಿಸುವ ಹೆಸರುಗಳಿಂದ ಪೂಜಿಸುತ್ತೇವೆ. ಶಿವನಿಗೆ 1000ಕ್ಕಿಂತಲೂ ಅಧಿಕ ಹೆಸರುಗಳಿವೆ. ಮಹಾದೇವ, ಮಹಾಯೋಗಿ, ಪಶುಪತಿ, ನಟರಾಜ, ಭೈರವ, ವಿಶ್ವನಾಥ, ಭಾವ, ಭೋಲೆನಾಥ, ರುದ್ರ ಹೀಗೆ ಹಲವು ಹೆಸರುಗಳಿಂದ ನಾವು ಶಿವನನ್ನು ಪೂಜಿಸುತ್ತೇವೆ. ರುದ್ರ ಎಂದರೆ ಗಾಳಿ, ಬಿರುಗಾಳಿ ಅಂತ ಅರ್ಥ. ಋಗ್ವೇದದಲ್ಲಿ ರುದ್ರನನ್ನು ಪ್ರಬಲ, ಉನ್ನತ, ಶಕ್ತಿಯುತ ಅಥವಾ ಪ್ರಬಲರಲ್ಲಿ ಪ್ರಬಲ ಎಂದು ಸಹ ಪ್ರಶಂಸಿಸಲಾಗಿದೆ.
ಶಂಭು ಎಂದರೆ ಸಂತೋಷ, ಶ್ಯಾಮ ಎಂದರೆ ಸಂತೋಷ, ಹೂ ಎಂದರೆ ಮೂಲ. ಎರಡೂ ಸೇರಿ ಸಂತೋಷದ ಮೂಲ ಎಂಬ ಅರ್ಥವನ್ನು ಕೊಡುತ್ತದೆ. ಭೈರವ ಎಂದರೆ ಭಗವಂತನ ಭಯಂಕರವಾದ ರೂಪ, ನೋಡಲು ಭಯವಾಗುತ್ತದೆ. ಭಗವಂತನು ಕಿವಿಯೋಲೆ, ಕಡಗ, ಹುಲಿ ಚರ್ಮ ಮತ್ತು ಮಾನವನ ಎಲುಬುಗಳನ್ನು ಮಾಲೆಯನ್ನಾಗಿ ಧರಿಸಿರುತ್ತಾನೆ. ಮಹೇಶ ಎಂದರೆ ಮಹಾದೇವ, ಮಹಾ ಎಂದರೆ ಶ್ರೇಷ್ಠ, ಈಶ ಎಂದರೆ ದೇವರು. ಗಂಗಾಧರ ಎಂದರೆ ಗಂಗೆಯನ್ನು ಜಟೆಯಲ್ಲಿ ಧರಿಸಿದವನು. ಶಿವನ ಕುಟುಂಬದ ಬಗ್ಗೆ ನೋಡುವುದಾದರೆ, ದಕ್ಷಯಾಗದಲ್ಲಿ ದೇಹತ್ಯಾಗ ಮಾಡಿದ ದಾಕ್ಷಾಯಿಣಿ ಪರ್ವತರಾಜನಿಗೆ ಮಗಳಾಗಿ ಹುಟ್ಟಿ ಬೆಳೆದು ಪಾರ್ವತಿಯಾಗಿದ್ದಳು. ಶಿವನನ್ನು ವರಿಸಬೇಕೆಂದು ಪಾರ್ವತಿ ಮಾಘ ಮಾಸದ ಕೃಷ್ಣ ಪಕ್ಷ ದಿನದಂದು ರಾತ್ರಿ ಇಡೀ ಶಿವನಾಮ ಪಠಿಸುತ್ತಾ ತಪಸ್ಸು ಮಾಡುತ್ತಾಳೆ. ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಶಿವನು ಪಾರ್ವತಿಯನ್ನು ವಿವಾಹವಾದನು. ಪರಮೇಶ್ವರನ ವಾಹನ ನಮಗೆಲ್ಲರಿಗೂ ಪರಿಚಿತ ಇರುವಂತಹ ನಂದಿ. ಆದ್ದರಿಂದ ಯಾವುದೇ ಶಿವ ದೇವಾಲಯಗಳಲ್ಲಿ ನಂದಿಯು ನಮ್ಮ ಮುಂದೆ ಕಂಡುಬರುತ್ತಾನೆ. ಶಿವನ ಅರ್ಧಾಂಗಿಯಾದ ಪಾರ್ವತಿ ಆದಿಶಕ್ತಿಯು ಸಿಂಹವಾಹಿನಿ. ಗಂಗಾದೇವಿ, ಅವಳನ್ನು ಭಾಗೀರಥಿ ಎಂದು ಕರೆಯುತ್ತೇವೆ. ಅವಳ ವಾಹನ ಮಕರ. ದುರ್ಗಾದೇವಿಯ ವಾಹನ ಹುಲಿ. ಗಣಾಧಿಪತಿ ಗಣೇಶ ಮೂಷಿಕ ವಾಹನನಾದರೆ ಸುಬ್ರಹ್ಮಣ್ಯ ನವಿಲನ್ನು ಏರಿದವನು. ಶಿವ ದೇವಸ್ಥಾನಗಳಲ್ಲಿ ನಾವು ಶಿವನಿಗೆ ಪ್ರದಕ್ಷಿಣೆ ಬರುವಾಗ ಅಲ್ಲೂ ಒಂದು ಕ್ರಮವಿದೆ. ಶಿವನ ಆಲಯಗಳಲ್ಲಿ ಪ್ರದಕ್ಷಿಣೆಗೆ ಹಾಗೂ ಉಳಿದ ಆಲಯಗಳಲ್ಲಿನ ಪ್ರದಕ್ಷಿಣೆಗೆ ವ್ಯತ್ಯಾಸಗಳನ್ನು ನಾವು ಗಮನಿಸುತ್ತೇವೆ. ಶಿವನ ದೇವಾಲಯಗಳಲ್ಲಿ ಎಂತಹ ಪ್ರದಕ್ಷಿಣೆಯನ್ನು ಮಾಡಬೇಕು ಎಂಬುದಾಗಿ ಪುರಾಣಗಳಲ್ಲೂ ಉಲ್ಲೇಖಿತವಾಗಿದೆ. ಶಿವನ ದೇವಾಲಯಗಳಲ್ಲಿ ಧ್ವಜಸ್ತಂಭದಿಂದ ನಮ್ಮ ಎಡಭಾಗದ ಕಡೆಗೆ ಹೋಗಿ ಗರ್ಭಗುಡಿಯ ಹಿಂದೆ ಇರುವ ಸೋಮಸೂತ್ರದವರೆಗೆ ಹೋಗಿ ಹಿಂತಿರುಗಬೇಕು. ಆದರೆ ಸೋಮಸೂತ್ರವನ್ನು ದಾಟಿ ಹೋಗಬಾರದು. ಅಲ್ಲಿಂದ ಹಿಂದೆ ತಿರುಗಿ ಪ್ರದಕ್ಷಿಣೆ ಆಗಿ ಸೋಮಸೂತ್ರವನ್ನು ಸುತ್ತಿಕೊಂಡು ಪುನಃ ಸೋಮಸೂತ್ರದವರೆಗೆ ಬಂದರೆ ಒಂದು ಪ್ರದಕ್ಷಿಣೆ ಮುಕ್ತಾಯ ಆದಂತೆ. ಹೀಗೆ ಬೆಸ ಸಂಖ್ಯೆಯಲ್ಲಿ ಬರುವ 3, 5, 7, 9 ಪ್ರದಕ್ಷಿಣೆ ಮಾಡಬಹುದು. ಶಿವನ ಪ್ರದಕ್ಷಿಣೆಯಲ್ಲಿ ಸೋಮಸೂತ್ರವನ್ನು ದಾಟಲೇಬಾರದು ಎಂಬ ನಿಯಮವಿದೆ. ಈ ರೀತಿ ಎಷ್ಟೇ ಪ್ರದಕ್ಷಿಣೆಯನ್ನು ಮಾಡಿದರೂ ಒಂದು ಪ್ರದಕ್ಷಿಣೆ ಕಡಿಮೆ ಆಗುತ್ತದೆ ಎನ್ನುತ್ತದೆ ಶಾಸ್ತ್ರ. ಶಿವರಾತ್ರಿಯ ದಿನ ಶಿವಪೂಜೆಯ ಜೊತೆಗೆ ಓಂ ನಮಃ ಶಿವಾಯ ಸೋಮಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ನಾವು ಶಿವನ ಪೂಜೆ ಮಾಡುವ ವೇಳೆ ಈ ಮಂತ್ರವನ್ನು ಜಪಿಸಿ ಮನೆಯಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಇದರ ಜೊತೆಗೆ ಎಳ್ಳು ಮಿಶ್ರಿತ ಶುದ್ಧ ನೀರನ್ನು ಬಿಲ್ವಪತ್ರೆಯಿಂದ ಶಿವನಿಗೆ ಅರ್ಪಿಸಿದರೆ ಮನೋಕಾಮನೆಗಳು ಈಡೇರುವುದರ ಜೊತೆಗೆ ಯಶಸ್ಸು ದೊರಕುತ್ತದೆ. ಅಷ್ಟೇ ಅಲ್ಲದೆ ಶಿವನ ಸನ್ನಿಧಿಗೆ ತೆರಳಿದರೆ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ ಎಂಬ ಪ್ರತೀತಿ ಇದೆ. ಶಿವರಾತ್ರಿಯಂದು ಉಪವಾಸ ಇರುವುದರಿಂದ ಶಿವನ ಅನುಗ್ರಹ ಲಭಿಸುತ್ತದೆ ಎಂಬುದು ಭಕ್ತರ ನಂಬಿಕೆ. ಭಕ್ತರು ಉಪವಾಸವನ್ನು ಆಚರಿಸಿ ಶಿವನ ದರ್ಶನ ಮಾಡಿಕೊಂಡು ಶಿವನಿಗೆ ಪ್ರೀತಿಯಾದ ಹಾಲು, ಜೇನು, ಸಕ್ಕರೆ, ಬೆಲ್ಲದಿಂದ ಅಭಿಷೇಕವನ್ನು ಮಾಡುತ್ತಾರೆ. ನಂತರ ಶಿವನಿಗೆ ತಿಲಕವನ್ನು ಇಟ್ಟು ಹೂಗಳಿಂದ ಅಲಂಕರಿಸಿ ಹಣ್ಣು ನೈವೇದ್ಯಗಳನ್ನು ಅರ್ಪಿಸುತ್ತಾರೆ. ಶಿವರಾತ್ರಿಯ ದಿನದಂದು ಶಿವನನ್ನು ಪೂಜಿಸಿದರೆ ಜನ್ಮ ಜನ್ಮಗಳ ಮೋಕ್ಷ ಪಡೆಯುವ ಅದೃಷ್ಟ ಒಳೆಯುತ್ತದೆ. ಮಹಾಶಿವರಾತ್ರಿಯ ಮಹತ್ವ ಸಾರುವ ಒಂದು ಕತೆ ಈ ರೀತಿಯಾಗಿದೆ. ವಾರಣಾಸಿಯಲ್ಲಿ ಇದ್ದ ಸುಸ್ವರಡು ಎಂಬ ಬೇಡ ಒಂದು ದಿನ ಕಾಡಿನಲ್ಲಿ ಹೋಗುವಾಗ ದಾರಿ ತಪ್ಪಿದನಂತೆ. ರಾತ್ರಿ ಆಗುವ ಸಮಯಕ್ಕೆ ಒಂದು ಬಿಲ್ವ ವೃಕ್ಷವನ್ನು ಆತ ಆಶ್ರಯಿಸಿದ. ಮರದ ಮೇಲೆ ಹತ್ತಿ ಕುಳಿತುಕೊಂಡು ಹಸಿವಿನಿಂದ ಆ ದಿನವೆಲ್ಲ ಜಾಗರಣೆ ಮಾಡುತ್ತಾ ತನಗಾಗಿ ಕಾಯುತ್ತಾ ಇರುವ ಹೆಂಡತಿ ಮಕ್ಕಳನ್ನು ನೆನೆದು ಕಣ್ಣೀರನ್ನು ಸುರಿಸಿದ.
ಹಾಗೆಯೇ ರಾತ್ರಿಯ ಸಮಯದಲ್ಲಿ ಏನು ಮಾಡಬಹುದು, ಎಲ್ಲಿಗೆ ಹೋಗಬಹುದು ಎಂದು ತಿಳಿಯದೆ ಯೋಚಿಸುತ್ತಾ ತಾನು ಕುಳಿತ ಮರದ ಒಂದೊಂದೇ ಎಲೆಗಳನ್ನು ಕಿತ್ತು ಕೆಳಕ್ಕೆ ಹಾಕಿದನಂತೆ. ಆತ ಕಣ್ಣಿನಿಂದ ಸುರಿಸಿದಂತಹ ನೀರು ಹಾಗೂ ಕಿತ್ತು ಹಾಕಿದಂತಹ ಎಲೆಗಳೆಲ್ಲವೂ ಆ ಮರದ ಕೆಳಗೆ ಇದ್ದಂತಹ ಶಿವಲಿಂಗದ ಮೇಲೆ ಹೋಗಿ ಬೀಳುತ್ತದೆ. ಬೆಳಗ್ಗೆ ಆ ಬೇಡ ಆ ಮರದಿಂದ ಇಳಿದು ಮನೆಯನ್ನು ಸೇರುತ್ತಾನೆ. ಕೆಲವು ದಿನಗಳು ಸಂದು ಹೋದವು. ಕೊನೆಯ ಕಾಲ ಆ ಬೇಡನಿಗೆ ಬಂದಿತು. ಅವನ ಮರಣಕಾಲದಲ್ಲಿ ಮೋಕ್ಷ ಪಡೆದನು. ಇದಕ್ಕೆ ಕಾರಣ ಬೇಡ ಕಾಡಿನಲ್ಲಿ ದಾರಿ ತಪ್ಪಿದ ದಿನ ಮಹಾಶಿವರಾತ್ರಿಯ ದಿನ ಆಗಿರುತ್ತದೆ. ಆತನ ಕಣ್ಣೀರು ಶಿವನಿಗೆ ಅಭಿಷೇಕವಾಯಿತು. ಬಿಲ್ವಪತ್ರೆ ಅವನನ್ನು ಅರ್ಪಿಸಲ್ಪಟ್ಟಿತು. ಈ ರಾತ್ರಿಯೆಲ್ಲ ಊಟ ಮಾಡದೆ ಜಾಗರಣೆ ಮಾಡಿರುವುದೇ ಆ ಬೇಡ ನೇರವಾಗಿ ಶಿವಲೋಕವನ್ನು ಪಡೆಯಲು ಕಾರಣವಾಯಿತು ಎಂದು ಹೇಳಲಾಗುತ್ತದೆ. ಗರುಡ ಪುರಾಣ, ಸ್ಕಂದ ಪುರಾಣ, ಅಗ್ನಿ ಪುರಾಣ ಹೀಗೆ ಅನೇಕ ಪುರಾಣಗಳಲ್ಲಿ ಶಿವರಾತ್ರಿಯ ಮಹಾತ್ಮವನ್ನು ಬಹಳ ವಿಶದವಾಗಿ ವರ್ಣಿಸಲಾಗಿದೆ. ಇವುಗಳಲ್ಲಿ ಕೆಲವೊಂದು ವ್ಯತ್ಯಾಸವಿದ್ದರೂ ಆಶಯವು ಒಂದೇ ಎಂಬಂಥದ್ದು ಸತ್ಯ. ಕೋಟಿ ರುದ್ರ ಸಂಹಿತೆಯಲ್ಲಿ ಶಿವರಾತ್ರಿಯು ಸರ್ವ ಯಜ್ಞಗಳಲ್ಲೂ ಉತ್ತಮೋತ್ತಮವಾದುದು. ಯಜ್ಞ, ದಾನ, ತಪಸ್ಸು, ತೀರ್ಥ, ವ್ರತ, ಕರ್ಮ ಇವು ಯಾವುವು ಈ ಶಿವರಾತ್ರಿ ವ್ರತದ ಕೋಟಿಪಾಲಿಗೂ ಸಾಟಿಯಲ್ಲ ಎಂದು ವಿಸ್ತಾರವಾದ ವರ್ಣನೆಯೇ ಇದೆ. ಮಾಘ ಪಾಲ್ಗುಣ ಮಧ್ಯೆ ಬರುವ ಈ ಕೃಷ್ಣ ಚತುರ್ದಶಿಯ ದಿನದಂದು ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನನ್ನು ಪೂಜಿಸಿದರೆ ರುದ್ರದೇವರು ಭಕ್ತಿ ಮುಕ್ತಿಗಳೆರಡನ್ನೂ ಅನುಗ್ರಹಿಸುತ್ತಾನೆ, ನರಕದಿಂದ ಉದ್ಧರಿಸುತ್ತಾನೆ ಎಂದು ಗರುಡ ಪುರಾಣ ಘೋಷಿಸುತ್ತದೆ. ಸರ್ವ ಪಾಪಗಳನ್ನು ಪರಿಹರಿಸುವುದು. ಅಂದು ಉಪವಾಸ ಮಾಡಿ ಜಾಗರಣೆಯಲ್ಲಿದ್ದು ಬಿಲ್ವಪತ್ರಗಳಿಂದ ಶಿವನನ್ನು 4 ಯಾಮಗಳಲ್ಲೂ ಪೂಜಿಸುವವರು ಶಿವನಿಗೆ ಸಮಾನರಾಗಿ ಬಿಡುತ್ತಾರೆ. ಹಾಗೆ ಆರಾಧಿಸುವವರಿಗೆ ಮರುಹುಟ್ಟು ಇರುವುದಿಲ್ಲ. ತ್ರಿಲೋಕ ಸ್ವಾಮಿಯಾದ ಶಿವನನ್ನು ನಿಶೀತ ಕಾಲದಲ್ಲಿ ಪೂಜಿಸದವರು ಬಡಜೀವಿಗಳು ಜನನ ಮರಣ ಚಕ್ರದಲ್ಲಿ ಅಲೆದಾಡುತ್ತಾರೆ. ಸ್ತ್ರೀಯರು, ಪುರುಷರು ಸರ್ವರು ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಲಾಗಿದೆ. ಶಿವನಿಗೆ ಶಿವರಾತ್ರಿಯ ದಿವಸ ಮೊದಲನೆಯ ಯಾಮದಲ್ಲಿ ಹಾಲಿನಿಂದಲೂ, 2ನೇ ಯಾಮದಲ್ಲಿ ಮೊಸರಿನಿಂದಲೂ, 3ನೆಯ ಜಾವದಲ್ಲಿ ತುಪ್ಪದಿಂದಲೂ, 4ನೆಯ ಜಾವದಲ್ಲಿ ಜೇನುತುಪ್ಪದಿಂದಲೂ ಅಭಿಷೇಕ ಮಾಡುವುದು ಪರಶಿವನ ಈಶಾನ, ತತ್ಪುರುಷ, ಅಘೋರ, ವಾಮದೇವ ಮತ್ತು ಸದ್ಯೋಜಾತ ನಾಮಧೇಯದ ಮಂತ್ರಗಳನ್ನು ಸಮರ್ಪಿಸಬೇಕೆಂದು ಕೆಲವು ಶಾಸ್ತ್ರಗಳು ಹೇಳುತ್ತವೆ. ಅಷ್ಟೋತ್ತರ ಸಹಸ್ರನಾಮಗಳಿಂದ ಅಥವಾ ಮಹಾಪಂಚಾಕ್ಷರ ಮೂಲ ಮಂತ್ರದಿಂದ ಶಿವನಿಗೆ ಬಿಲ್ವಪತ್ರವನ್ನು ಅರ್ಪಣೆ ಮಾಡಿ ಉಳಿದ ಉಪಚಾರವನ್ನು ಸಮರ್ಪಿಸಬೇಕು. ಈ ದಿನ ಶಿವನಿಗೆ ವಿಶೇಷವಾಗಿ ವಿಹಿತವಾಗಿರುವ ಪತ್ರಪುಷ್ಪಗಳಲ್ಲಿ ಎಕ್ಕ, ಕಣಗಿಲೆ, ಬಿಲ್ವಪತ್ರೆ, ಪದ್ಮಪುಷ್ಪ, ತುಂಬೆಹೂ, ಕೆಂಪು ದಾಸವಾಳ ಇವುಗಳಿಂದ ಶಿವನನ್ನು ಅರ್ಚಿಸಬೇಕು. ಈ ಮಹಾಶಿವರಾತ್ರಿ ವ್ರತವನ್ನು 12 ಅಥವಾ 24 ವರ್ಷಗಳು ಆಚರಿಸಿ ಉದ್ಯಾಪನೆ ಮಾಡಿದರೆ ಉತ್ತಮೋತ್ತಮ ಫಲಪ್ರಾಪ್ತಿ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಘೋಷಿಸಲ್ಪಟ್ಟಿದೆ. ಪೂಜಾಕಲ್ಪದಲ್ಲಿ ವೈವಿಧ್ಯಗಳಿದ್ದರೂ ಅಂದು ಶಿವನ ಧ್ಯಾನ, ರುದ್ರಾಭಿಷೇಕ, ಜಾಗರಣೆ, ಉಪವಾಸ ಮಾಡಬೇಕೆಂದು ಎಲ್ಲ ಶಾಸ್ತ್ರಗಳು ಕಲ್ಪಗಳು ಹೇಳುತ್ತವೆ. ಈ ವ್ರತದ ಪಾಲನೆಯನ್ನು ಚತುರ್ದಶಿ ತಿಥಿಯು ಮುಗಿದ ನಂತರವೇ ಮಾಡಬೇಕು. ಕೊನೆಯಲ್ಲಿಗೆ ಹರಿಹರರಲ್ಲಿ ಭೇದ ಎಣಿಸದೆ ಪರಶಿವನನ್ನು ವಂದಿಸಿ ವಂದೇ ಶಿವಂ ಶಂಕರಂ ಎನ್ನುವ ಮೂಲಕ ಭಕ್ತ ಜನರಿಗೆ ಒಲಿದು ಕಲ್ಯಾಣ ಸ್ವರೂಪ ಭಗವಾನ್ ಶಂಕರನು ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ನಮಸ್ಕಾರ.